ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಪ್ಪ, ಏನು ಮಿರ್ಚಿನೋ ಏನು ಮಂಡಕ್ಕಿನೋ ಖರೆ ಹೇಳ್ತೀನ್ರಿ. ನಿನ್ನೆ ಸುದ್ದಿ ನೋಡ್ದಾಗೆ ನಿಂದ ಭಾಳ ಮನಸ್ಸಿಗೆ ಹತ್ತದ. ಏನು ಒಂದೊಂದು ಜೀವ ಬಿಡ್ಲಿಕ್ಕತ್ತಿದ್ರಿ ಎಷ್ಟು ತ್ರಾಸ ಆಗುದಿಲ್ಲ ಹೇಳ್ರಿ. ಅಲ್ಲ, ಒಂದ್ ಕಡೆ ನನಗೆ ವಿಚಿತ್ರ ಅನ್ಸ್ಲಿಕ್ಕತ್ತದ ಜೀವನಾನೇ ಭಾಳ. ಲಗ್ನ ಆಗಿ 1 ವಾರ ಆಗಿತ್ತು. ಹನಿಮೂನ್ಗಂತ ಹೇಳಿ ಕಾಶ್ಮೀರಕ್ಕೆ ಹೋದ್ರ ಗುಂಡಿನ ದಾಳಿಗೆ ಗಂಡ ಬಲಿ ಆಗ್ತಾನ. ಇನ್ನು ಮತ್ತೊಂದ್ ಕಡೆ ಸಂಭ್ರಮಾಚರಣೆ ಮಾಡ್ಬೇಕು ಅಂತ ಹಿಗ್ಗನ್ಯಾಗ ಹೋದವರು ಕಾಲ್ ತೊಳಿತಿದಾಗ ಸತ್ ಹೋಗ್ಬಿಡ್ತಾರ. ಇನ್ನು 6 ವರ್ಷ ಲಂಡನ್ನಾಗಿದ್ದು ಕೆಲಸ ಮಾಡಿ ಆಮೇಲೆ ಬಂದು ಇಂಡಿಯಾದಾಗಿದ್ದಂಥ ಹೆಂಡತಿ ಮಕ್ಕಳನ್ನ ಲಂಡನ್ನಿಗೆ ಕರ್ಕೊಂಡು ಹೋಗ್ಬೇಕಂತ ತಯಾರಾಗಿ ಹೊಂಟ್ರ ಆ ವಿಮಾನನೇ ಪತನ ಆಗಿ ಇಡೀ ಕುಟುಂಬ ಸಾವಿಗೀಡಾಗ್ತದ. ಏನ್ ಹೇಳ್ರಪ್ಪ, ಇದಕ್ಕೆ ಭಾಳ ಮನ್ಸಿಗೆ ಹತ್ತದ. ಹಣಿ ಬರ ಅನ್ನೋದು ಹೆಂಗಿರ್ತೈತಿ ನೋಡ್ರಿ, ವಿಚಿತ್ರ. ಆ ವಿಮಾನದಾಗಿದ್ದವ್ರಾಗ ಯಾರೂ ಬದುಕಿಲ್ಲ. ಆದ್ರೆ ಒಬ್ಬ ಮಾತ್ರ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಹಾರ್ಕೊಂಡ್ ಬಂದ್ ಪವಾಡದಂಗ ಬದುಕಿ ಬಂದಾರ. ಆಯಸ್ಸು ಗಟ್ಟಿ ಇದ್ರ ತಲೆ ಮೇಲೆ ಬಂಡೆ ಉರುಳಿದ್ರು ಏನೂ ಆಗುದಿಲ್ಲ ಅನ್ಲಿಕ್ಕೆ ಇವರೇ ಸಾಕ್ಷಿ ನೋಡ್ರಪ್ಪ. ಇನ್ನ ಭೂಮಿಕಾ ಅನ್ನೋ ಹುಡುಗಿ ಇದೇ ವಿಮಾನದಾಗ ಲಂಡನ್ಕ ಹೋಗ್ಬೇಕಾಗಿತ್ತು. ಆದ್ರ ಅವತ್ತ ಆ ಗಣಪತಿನೇ ಆಕಿನ ಎಲ್ಲಾ ವಿಘ್ನಗಳನ್ನ ನಿವಾರಿಸಿ ಬಿಟ್ಟಿದ್ದ. ಆಕಿ ಗಣೇಶನ ಪೂಜೆ ಮಾಡ್ಲಿಕ್ಕಂತ ಹೋಗಿ ಫ್ಲೈಟ್ ಮಿಸ್ ಮಾಡ್ಕೊಂಡು ಬಿಟ್ಟಿದ್ಲಂತ. ನೋಡ್ರಿ ಅದೃಷ್ಟ ಹೆಂಗೈತ್ ನೋಡ್ರಿ. ಅಕಸ್ಮಾತ್ ಪೂಜೆ ಮಾಡ್ಲಾರ್ದೆ ಹೋಗಿದ್ರ ಆ ಫ್ಲೈಟ್ನ್ಯಾಗ ಆಕಿನೂ ಅವತ್ ಇರ್ತಿದ್ಲು. ಫ್ಲೈಟ್ ಮಿಸ್ ಆದಾಗ ಸ್ವಲ್ಪ ಬೈಕೊಂಡಿರ್ಬಹುದೇನೋ ಭೂಮಿಕಾ. ಆದ್ರೆ ಈಗ ಗಣೇಶನನ್ನ ಅದ್ ಎಷ್ಟು ನೆನಪು ಮಾಡ್ಕೋತಿರ್ತಾರೋ ಏನೋ, ಖರೆ ಹೇಳ್ತೀನಿ, ವಿಚಿತ್ರ ಅನ್ಸ್ಬಿಡ್ತದ. ಆ ಎಲ್ಲ ಒಂದೊಂದು ದೃಶ್ಯಗಳು ಕಣ್ಣಿಗೆ ಕಟ್ಟದಂಗ ಅದಾವ ನೋಡ್ರಪ್ಪ. ತಮ್ಮವ್ರನ್ನ ಕಳ್ಕೊಂಡಿರುವಂತಹ ನೋವು, ಮನೆಯವ್ರದ್ದು ತ್ರಾಸ, ಅವರಿಗೆ ಪೊಲೀಸರು ಉಪಚರಿಸ್ಲಿಕ್ಕತ್ತಿರುವುದು, ಇದನ್ನೆಲ್ಲ ನೋಡಿದ್ರ ಗಟ್ಟಿ ಗುಂಡಿಗೆ ಇರ್ಬೇಕಂತೀನಿ. ಇದನ್ನೆಲ್ಲಾ ನೋಡ್ಲಿಕ್ಕೆ ಬಹಳ ಮನ್ಸಿಗೆ ಹತ್ತದ ನೋಡ್ರಿ. ಅವ್ರು ಏನು ನಮ್ಗೆ ಹತ್ತದವ್ರು ಹೊಂದದವ್ರು ಅಲ್ಲ. ಮಾನವೀಯತೆಯ ದೃಷ್ಟಿಯಿಂದ ಹಿಂಗ್ ಒಂದೊಂದು ಜೀವ ಹೋಗ್ಲಿಕ್ಕತ್ತಿದ್ರ ಬಹಳ ತ್ರಾಸ ಆಗ್ತದ. ಇನ್ನು ಪ್ರಧಾನಿ ಮೋದಿಜಿ ಮತ್ತು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಸಹಿತ ಪಟ್ಟಂತ ಅಹಮದಾಬಾದ್ಗೆ ರೀಚ್ ಆದ್ರ ಅವಾಗ್ಲೇ ಯಾರಿಗೇ ಆಗ್ಲಿ ನೋಡ್ರಿ ತ್ರಾಸಲ್ಲೇನ್ರಿ. ಇಂಥ ಆಕ್ಸಿಡೆಂಟ್ ನಡೆದಾಗ ಯಾರೇ ಏನ್ ಮಾಡ್ಲಿಕ್ಕೆ ಆಗ್ತದ ಹೇಳ್ರಿ. ಆದ್ರೆ ಈಗ ಒಂದಿಷ್ಟು ಮಂದಿ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಮೋದಿಜಿ ಮತ್ತು ಅಮಿತ್ ಶಾ ಅವರು ರಾಜೀನಾಮೆ ಕೊಡ್ಬೇಕಂತ ಕುಂತು ಬಿಟ್ಟಾರ. ಈ ಬರೇ ಕಾಂಗ್ರೆಸ್ನವ್ರು ಹೇಳ್ಯಾರಂದ್ರ ಪರವಾಗಿರ್ಲಿಲ್ಲ ಅಂತ ಬಿಡ್ತಿದ್ವಿ. ಆದ್ರೆ ಸ್ವತಃ ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರ ಸಹಿತ ಹೇಳ್ಲಿಕತ್ತಾರ. ಇದಕ್ಕೆಲ್ಲ ಏನ್ ಹೇಳ್ಬೇಕು ಹೇಳ್ರಪ್ಪ, ಸಾಕಂತೀನಿ ನಾನು ಇದ್ರ ಬಗ್ಗೆ ಮಾತಾಡಿದ್ದು. ಯಾಕಂದ್ರೆ ನೋಡ್ರಿ, ನಾವು ನೀವು ಬರೀ ಇದೇ ನೋಡ್ಲಿಕ್ಕತ್ತಿದ್ವಿ, ಇದೇ ಸುದ್ದಿ ನೋಡ್ಲಿಕ್ಕತ್ತಿದ್ವಿ ಅಂದ್ರ ಜೀವನದಾಗ ವೈರಾಗ್ಯ ಬಂದು ಬಿಡ್ತದ. ಜೀವನ ಅನ್ನೋದು ಎಷ್ಟು ಅನಿಶ್ಚಿತ, ಎಷ್ಟು ಅನಿರೀಕ್ಷಿತ, ಇಂಥದ್ರಾಗ ಎಷ್ಟೆಲ್ಲ ಆಸೆ ಇಟ್ಕೊಂಡಿರ್ತೀವಿ ಅಂತ ಅನ್ಸ್ಬಿಡ್ತದ ನೋಡ್ರಿ. ಆದ್ರೆ ಒಂದು ವಿಷಯ ಇಲ್ಲಿ ನೋಡ್ಬೇಕು, ಅಲ್ಲಿ ಸತ್ತವ್ರಾಗ ಯಾರು ಯಾವ ಭಾಷೆ ಮಾತಾಡೋರು ಅಂತ ಏನಾರೇ ನೋಡ್ಲಿಕ್ಕತ್ತಿದ್ರೆ ನೀವು ಭಾಳ ಆದ್ರೆ ಇಂಡಿಯಾದವ್ರೆಷ್ಟು ಫಾರಿನ್ನವ್ರೆಷ್ಟು ಮಂದಿ ಅಂತ ಹೇಳಿ ನೋಡ್ಲಿಕ್ಕತ್ತಿರ್ಬಹುದು. ಆದ್ರ ನಮ್ಮಲ್ಲಿ ಮಾತ್ರ ಇನ್ನಾನು ಈ ಭಾಷೆ ಜಾತಿ ಅಂತ ಕಚ್ಚಾಡ್ಕೊಂತೇ ಅದಾರ ನೋಡ್ರಪ್ಪ. ಆ ಮಹಾರಾಷ್ಟ್ರದ ಪುಣೆದಾಗ MES ಪುಂಡ್ರು ಬ್ಯಾಂಕಿಗೆ ನುಗ್ಗಿ ಮರಾಠಿ ಮಾತಾಡಿಲ್ಲ ಅಂತ ಹೇಳಿ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಹೊಡಿಲಿಕ್ಕೆ ಹೊಂಟಾರಂತ. ಇಂಥವ್ರಿಗೆಲ್ಲ ಈ ಮೊನ್ನೆ ಕನ್ನಿಮೊಳ್ಳಿ ಅವರು ಮಾತಾಡಿದ್ರು ನೋಡ್ರಿ, ಆಡಿದ ಮಾತು ಕೇಳಿಸ್ಬೇಕು ಅವ್ರಿಗೆ. You wanted to know about the national language. I think the national language of India is unity in diversity. And that is the message this delegation brings to the world. And I think that is the most important thing today. ಚಲೋ ಅರ್ಥ ಮಾಡ್ಕೊಳ್ರೋ ಮಾರಾಯಿಗಳೇ. ಭಾರತ ಅನ್ನೋದು ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ರಾಷ್ಟ್ರ. ಅದೇ ನಮ್ಮ ದೇಶದ ಸ್ಪೆಷಾಲಿಟಿ. ಅದನ್ನೇ ಹಾಳು ಮಾಡ್ಲಿಕ್ಕೆ ಹೊಂಟಿರಲ್ಲ. ಏನ್ ಹೇಳ್ಬೇಕು ಇಂಥವ್ರಿಗೆಲ್ಲ ನೋಡ್ರಿ, ಯೋಗಿಜಿ ನಾಡಿನ ಪೊಲೀಸರ ಟ್ರೀಟ್ಮೆಂಟ್ ಇರ್ತಿತ್ಲ ಅದೇ ಬರಬ್ಬರ್ ಆಗ್ತದ ನೋಡ್ರಿ. ಹಿಂಗೆ ಒಂದು ವಿಡಿಯೋ ನೋಡಿದನ್ರಪ್ಪ, ಬೈಕ್ನ್ಯಾಗ ಲಾಂಗ್ ಇಟ್ಕೊಂಡು ಸ್ಟಂಟ್ ಮಾಡ್ಕೊತ ಹೊಂಟಿದ್ದ. ಯಾಕೋ ಅದೇ ವಿಡಿಯೋದು ಸ್ವಲ್ಪ ಮುಂದಕ್ಕೆ ನೋಡಿದ್ರ ಕಂಪ್ಲೀಟ್ ಸ್ಟೋರಿನೇ ಉಲ್ಟಾ. ಗೊತ್ತರಿ ಅಲ್ಲಿರುವುದು ಯೋಗಿಜಿ ಅಂತ ಹೇಳಿ. ಆದ್ರೂ ಬೇಕಿತ್ತ ಇದು? ಬಂದೇ ಬಿಟ್ರು ನೋಡ್ರಿ ಅಣ್ಣ. ಈ ಕನ್ನಡ ಸಿನಿಮಾದಾಗ ಸಾಧು ಕೋಕಿಲ ಅವ್ರ ಇಲ್ಲಾರ್ದೆ ಇದ್ರ ಹೆಂಗ್ ಒಂಥರ ಖಾಲಿ ಅನಿಸ್ತೈತ್ಲ, ಹಂಗೆ ನೋಡ್ರಿ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಪ್ರದೀಪ್ ಈಶ್ವರ್ ಅವ್ರು ಇರ್ಲಿಲ್ಲ ಅಂದ್ರ ಹಂಗೆ ಒಂದ್ ಸ್ವಲ್ಪ ಖಾಲಿ ಅನಿಸ್ತಿರ್ತೈತಿ. ಅವ್ರು ಇದ್ರೇನೆ ನಮ್ಮ ಪ್ರೋಗ್ರಾಮ್ ಸೂಪರ್ ಹಿಟ್ ಅಂತ ತಿಳ್ಕೊರಿ ನೀವು. ಈ ಪ್ರದೀಪ್ ಈಶ್ವರ್ ಅವ್ರ ಬಲ್ಲಿ ಮೀಡಿಯಾ ಮಂದಿ ಚಕ್ರವರ್ತಿ ಸೂಲಿಬೆಲೆ ಅವರ ವಿಷಯದ ಬಗ್ಗೆ ಕೇಳಿದ್ರು. ನೋಡೋಣ ಏನ್ ಹೇಳ್ಬಹುದು ಅಂತ ಹೇಳಿ ನೋಡಿದ್ರ ಹಿಂಗ್ ಹೇಳ್ಬಿಡುದ. ಇಲ್ಲ, ನಾನು ಚಕ್ರವರ್ತಿ ಸೂಲಿಬೆಲೆ ಬಗ್ಗೆ ಮಾತಾಡಲ್ಲ. ನನ್ನ ಲೆವೆಲ್ ಅಶೋಕ್ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ನನ್ನ ಲೆವೆಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ. ಥ್ಯಾಂಕ್ ಯು ಸರ್.
ಇಲ್ಲ, ನಾನು ಚಕ್ರವರ್ತಿ ಸೂಲಿಬೇಲೆ ಬಗ್ಗೆ ಮಾತಾಡಲ್ಲ. ನನ್ನ ಲೆವೆಲ್ ಅಶೋಕ್ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ನನ್ನ ಲೆವೆಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಓಹೋ, ನಿಮ್ಮ ಲೆವೆಲ್ ಯಾವ್ದಂತ ಗೊತ್ತೇ ಆಗಕತ್ತಿಲ್ಲ ನೋಡ್ರಿ ಅಣ್ಣ. ಅಲ್ಲ, ನಿಮ್ಮ ಲೆವೆಲ್ ಬ್ಯಾರೇನೆ ಐತೆ ಅಂತ ಹೇಳಿ ಯಾವತ್ತೋ ಗೊತ್ತಾಗಿತ್ತು. ಆದ್ರ ತೀರಾ ಯಾವಾಗ ನೀವು ರಾಹುಲ್ ಗಾಂಧಿಯನ್ನ 2029ಕ್ಕೆ ಪ್ರಧಾನಿ ಮಾಡ್ತೀವಿ ಅಂತ ಅಂದ್ಬಿಟ್ರಿ ನೋಡ್ರಿ, ಅವಾಗ್ಲೇ ಗೊತ್ತಾಯ್ತ್ರಪ್ಪ. 29ಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರೋದು ಸತ್ಯ. ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ನಾವು ಪ್ರಧಾನಿಯಾಗಿ ನೋಡೋದು ಸತ್ಯ. ಅಷ್ಟೇ ಅಷ್ಟೇ. ಟಾಟಾ, ಬೈ ಬೈ, ಖತಮ್. ಇವತ್ತಿನ ಸುದ್ದಿನೂ ಖತಮ್. ನಾಳೆ ಇನ್ನೊಂದಿಷ್ಟು ಇಂಥವೇ ಸುದ್ದಿ ತಗೊಂಡು ಬರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.